ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಳಿಗಾಲ ಬಂತು ಅಂತಂದ್ರೆ ರೋಗಗಳು ಸರ್ವೇ ಸಾಮಾನ್ಯ ಅನ್ನೋ ಮಾತಿದೆ. ಚಳಿಗಾಲ ಅಂದ್ರೆ ಅಸ್ತಮಾ, ಅಲರ್ಜಿ ಸೀಸನ್ ಅಂತಾನೆ ಅರ್ಥ. ಹೌದು, ಚಳಿಗಾಲ ಅಸ್ತಮಾದಿಂದ ಬಳಲ್ತಾ ಇರೋರಿಗೆ ಸಂಕಷ್ಟದ ಕಾಲವಾಗಿದೆ. ಸೀನುವಿಕೆ, ಬಾಯಿ ಅಥವಾ ಗಂಟಲು ಕೆರೆತ, ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ ಅಸ್ತಮಾ ಅಲರ್ಜಿಯ ಪ್ರಮುಖ ಲಕ್ಷಣಗಳು. ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದ ಅಸ್ತಮಾ ರೋಗಿಗಳು ಕ್ಷಣ ಕ್ಷಣಕ್ಕೂ ವ್ಯಥೆ ಪಡ್ತಾರೆ. ಅಸ್ತಮಾ ವಾತಾವರಣಕ್ಕೆ ಮತ್ತು ಆನುವಂಶಿಕ ಕಾರಣಗಳಿಂದ ಬರಬಹುದು, ಆದರೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ರೆ ಅಸ್ತಮಾದಿಂದ ದೂರ ಉಳಿಬಹುದು. ಹಾಗಿದ್ರೆ ಅಸ್ತಮಾದಿಂದ ಪಾರಾಗೋದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಈಗಾಗಲೇ ಅಸ್ತಮಾದಿಂದ ಬಳಲ್ತಾ ಇರೋರು ಯಾವ ರೀತಿ ಚಿಕಿತ್ಸೆಯನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಮನೆಯವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ಚಳಿಗಾಲ ಬೇರೆ ಪ್ರಾರಂಭ ಆಯಿತು. ಅಸ್ತಮಾ ಮತ್ತು ಅಲರ್ಜಿಯಿಂದ ಬಳಲ್ತಾ ಇರೋರು ಪ್ರಮುಖವಾಗಿ ಬಳಲಿ ಬೆಂಡಾಗ್ಬಿಡ್ತಾರೆ ಈ ಸಮಯದಲ್ಲಿ. ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಸೊ ಮೊದಲಿಗೆ ಅಲರ್ಜಿ ಬಗ್ಗೆ ಮಾತನಾಡೋಣ. ಯಾಕಂದರೆ ಮನೆಯಲ್ಲಿಯೂ ಕೂಡ ಅಲರ್ಜಿ ಉಂಟಾಗಬಹುದು ಅಂತ ಹೇಳ್ತಾರೆ. ಕೇವಲ ಹೊರಗಡೆ ಓಡಾಡಿದ್ರೆ ಅಷ್ಟೇ ಅಲ್ಲ, ಮನೆಯಿಂದನೂ ಉಂಟಾಗುತ್ತೆ ಅಂತ. ಯಾವ ರೀತಿ ಅಲರ್ಜಿ ಅನ್ನೋದು ಬಾಧಿಸುತ್ತೆ ಈ ಕಾಲದಲ್ಲಿ? ನಿಜವಾಗ್ಲೂ, ಯಾಕಂದರೆ ಎಷ್ಟೊಂದು ಜನ ಪೇಷಂಟ್ ಕ್ಲಿನಿಕಲ್ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅಲರ್ಜಿ ಅಂದ ಕೂಡಲೇ ಪ್ರತಿಯೊಬ್ಬ ಪೇಷಂಟ್ ಅವ್ರದ್ದೇ ಆದ ಒಂದು ಕಾರಣಗಳು ಕೂಡ ತಿಳಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಒಂದು ಡಸ್ಟಲ್ಲಿ ಹೋದರೆ ನನಗೆ ಅಲರ್ಜಿ ತುಂಬ ಆಗ್ತಾ ಇದೆ, ಅಥವಾ ಈ ಒಂದು ವೆದರಲ್ಲಿ ವ್ಯತ್ಯಾಸ ಆದಾಗ, ಎಸ್ಪೆಷಲಿ ಈ ಒಂದು ಚಳಿಗಾಲ ಬಂದಾಗ, ಈ ಒಂದು ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆದರೆ ಸಾಕು ನನಗೆ ಅಲರ್ಜಿ ತುಂಬ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದು. ಸ್ವಲ್ಪ ಜನ ಫುಡ್ಡಲ್ಲಿ ವ್ಯತ್ಯಾಸ ಆದಾಗ, ಸರ್ಟನ್ ಫುಡ್ ತೊಗೊಂಡಾಗ ನನಗೆ ಸಡನ್ನಾಗಿ ಅಲರ್ಜಿ ಅನ್ನೋದು ಬರ್ತಾ ಇದೆ. ಅದರಲ್ಲೂ ಸಿಂಪ್ಟಮೆಟಿಕಲಿ ಒಂದಿಷ್ಟು ಜನ ನನಗೆ ರಿಪೀಟೆಡ್ ಆಗಿ ಈ ಒಂದು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಅನ್ನೋದು ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಅಂದರೆ ರಿಪೀಟೆಡ್ ಆಗಿ ಕೆಮ್ಮು ಬರೋದು, ನೆಗಡಿ ಆಗ್ತಾ ಇದೆ, ಸೀನ್ ಬರ್ತಾ ಇದೆ, ಅಥವಾ ಕಣ್ಣು ಕೆಂಪಗಾಗ್ತಾ ಇದೆ, ಕಣ್ಣಲ್ಲಿ ನೀರು ಕಡಿಯೋದು, ತಲೆ ಭಾರ ಅನಿಸೋದು, ತಲೆ ನೋವು ಬರೋದು, ಅಥವಾ ಗಂಟ್ಲಲ್ಲಿ ಕೆರೆತ, ಉಬ್ಸ ಬರೋದು, ಉಸಿರಾಟದ ಸಮಸ್ಯೆ, ಈ ರೀತಿ ಹಲವಾರು ಸಮಸ್ಯೆಗಳಾದರೆ ಇನ್ನೂ ಸ್ವಲ್ಪಷ್ಟು ಜನ ಈ ಒಂದು ಸ್ಕಿನ್ ಲೆವೆಲಲ್ಲಿ, ಅಂದರೆ ಕೆಂಪದಾಗಿ ದದ್ದೆಗಳಾಗ್ತಾ ಇದೆ, ಆ ದದ್ದೆಗಳಲ್ಲೆಲ್ಲಾಗಿದೆ ಆ ಒಂದು ಭಾಗದಲ್ಲಿ ಉರಿಯೂತ ಕಾಣಿಸ್ಕೊಳ್ಳೋದು, ತುಂಬಾ ಇರಿಟೇಷನ್ ಆಗೋದು, ಈ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಆದರೆ ಅಲರ್ಜಿ ಅಂದ ಕೂಡಲೇ ಈ ಒಂದು ಕಾರಣಗಳನ್ನೇನು ತಿಳಿಸ್ತಾ ಇರ್ತಾರೆ ಪೇಷಂಟ್ಗಳಲ್ಲಿ ನೋಡ್ತಾ ಇದ್ದೀವಿ, ಡಸ್ಟ್ ಆಗಲಿ ಫುಡ್ ಆಗಲಿ. ಆದರೆ ಅದೇ ಒಂದು ಡಸ್ಟಲ್ಲಿ, ಅದೇ ಒಂದು ಫುಡ್ ತೊಗೊಂಡು, ಅದೇ ಒಂದು ವೆದರಲ್ಲಿ ನಾವು ಪ್ರತಿಯೊಬ್ಬರು ಬದುಕ್ತಾ ಇದ್ದೀವಿ. ಹಾಗಂತ ಎಲ್ಲರಿಗೂ ಈ ಅಲರ್ಜಿ ಅನ್ನೋದು ಕಾಡ್ತಾ ಇಲ್ಲ. ಸ್ವಲ್ಪಷ್ಟು ಜನರಲ್ಲಿ ಮಾತ್ರ ಈ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಅಲರ್ಜಿ ಅನ್ನೋ ಒಂದು ಸಮಸ್ಯೆನ ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಜನರಲಿ ಅಲರ್ಜಿ ಅನ್ನೋದು ಹುಟ್ಟಬೇಕು ಅಂದರೆ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಯಾವಾಗ ಕಮ್ಮಿ ಆಗ್ತಾ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ರೋಗ ನಿರೋಧಕ ಶಕ್ತಿ ಅಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಅನ್ನೋದು ಪ್ರತಿಯೊಂದು ಭಾಗಕ್ಕೂ ಸಪ್ಲೈ ಆಗ್ತಾ ಇರುತ್ತೆ. ಆ ಒಂದು ಬ್ಲಡ್ಡಲ್ಲಿ ಹಲವು ಸೆಲ್ಸ್ಗಳಿದೆ. ಆ ಒಂದು ಸೆಲ್ಸ್ಗಳಲ್ಲಿ ನೋಡೋದಾಗಿದ್ದರೆ ಈ ಒಂದು ಕೆಂಪು ರಕ್ತ ಕಣ ಅಥವಾ ಬಿಳಿ ರಕ್ತ ಕಣ ಅಂತ ಹೇಳ್ತಾ ಇರ್ತೀವಿ, ನ್ಯೂಟ್ರೋಫಿಲ್ಸ್ ಆಗಿರ್ಬೋದು. ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಈ ಒಂದು ಡಸ್ಟ್ ಮೂಲಕನೋ ಅಥವಾ ಈ ಒಂದು ಫುಡ್ಡಿಂದನೋ ಏನು ಇನ್ಫೆಕ್ಷನ್ ದೇಹದ ಒಳಗಡೆ ಹೋಗ್ತಾ ಇದೆ, ಆ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸಿಬಿಟ್ಟು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ದೇಹನ ಪ್ರೊಟೆಕ್ಟ್ ಮಾಡುವಲ್ಲಿ ಈ ಒಂದು ಸೆಲ್ಸ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ ರಕ್ತದಲ್ಲಿರೋದು. ಆ ಒಂದು ರಕ್ತದಲ್ಲಿರೋ ಸೆಲ್ಸ್ಗಳ ಫಂಕ್ಷನ್ ಕರೆಕ್ಟಾಗಿ ಯಾರಲ್ಲಿ ನಡೀತಾ ಇದೆ, ಏನೇ ಫುಡ್ ತೊಗೊಳ್ಳಿ ಅಥವಾ ಯಾವುದೇ ಒಂದು ವೆದರ್ಗೆ ಎಕ್ಸ್ಪೋಸ್ ಆಗಲಿ ಯಾವುದೇ ರೀತಿ ಸಮಸ್ಯೆಗಳು ಕಾಣ್ತಾ ಇರೋದಿಲ್ಲ. ಆದರೆ ಯಾರ ದೇಹದಲ್ಲಿ ಇದೇ ಒಂದು ಸೆಲ್ಸ್ಗಳ ಫಂಕ್ಷನ್ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದೆ, ಸೊ ಯಾವ ರೀತಿ ಅದ್ರ ಫಂಕ್ಷನ್ ಕಮ್ಮಿ ಆಗ್ತಾ ಇದೆ ಅಥವಾ ಅದ್ರ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ, ದೇಹ ಕೂಡ ಆ ರೀತಿ ಸೆನ್ಸಿಟಿವ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಆ ಒಂದು ಸೆನ್ಸಿಟಿವಿಟಿನೇ ನಾವು ಇಲ್ಲಿ ಅಲರ್ಜಿ ಅಂತ ಕೂಡ ತಿಳಿಸ್ತಾ ಬರ್ಬೋದು ಅಮ್ಮ. ಸೊ ಈ ರೀತಿ ಈ ಅಲರ್ಜಿ ಅನ್ನೋದು ಶುರು ಆಗ್ತಾ ಇದೆ. ಸೊ ಅಲರ್ಜಿ ಅನ್ನೋದು ಶುರು ಆಗ್ತಾ ಇದೆ ಅಂದಾಗ, ಸೊ ನಾನು ಹೇಳಿರೋ ಪ್ರಕಾರ 2 ಭಾಗಗಳಾಗಿ ಇದು ಇಫೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಒಂದು ಸ್ಕಿನ್ ಲೆವೆಲ್ಗೆ ಇಫೆಕ್ಟ್ ಮಾಡುವಂಥದ್ದು, ಎರಡನೇದಾಗಿ ಬಂದುಬಿಟ್ಟು ರೆಸ್ಪಿರೇಟರಿ ಸಿಸ್ಟಮ್ಗೆ ಇಫೆಕ್ಟ್ ಮಾಡುವಂಥದ್ದು. ಈಗ ಸ್ಕಿನ್ ಲೆವೆಲಲ್ಲಿ ಇಫೆಕ್ಟ್ ಮಾಡಿದಾಗ ಕಾಡ್ತಾ ಇರೋ ಒಂದು ಸಮಸ್ಯೆ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಹೇಳ್ತೀವಿ, ಅಥವಾ ಆರ್ಟಿಕೇರಿಯಲ್ ರ್ಯಾಷಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಈ ಒಂದು ಅಲರ್ಜಿಕ್ ಆರ್ಟಿಕೇರಿಯಾ ಜೊತೆಗೆ ರೆಸ್ಪಿರೇಟರಿ ಕಂಪ್ಲೇಂಟ್ಸಲ್ಲಿ ನಾವು ನೋಡಿದಾಗ ಹಲವಾರು ಕಾಯಿಲೆಗಳನ್ನು ಕೂಡ ಅನುಭವಿಸ್ತಾ ಇರೋದು ನೋಡ್ತಾ ಬರ್ಬೋದು. ಇನಿಷಿಯಲಿ ಮೊದಲನೇ ಹಂತದಲ್ಲಿದ್ದಾಗ ಅದನ್ನು ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಎರಡನೇ ಹಂತಕ್ಕೆ ಯಾವಾಗ ಆ ಒಂದು ಕಾಯಿಲೆ ತಲುಪ್ತಾ ಇದೆ ಅದನ್ನು ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಮೂರನೇ ಹಂತಕ್ಕೆ ತಲುಪಿದಾಗ ಅದನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ಬೋದು. ಕೊನೆ ಹಂತ ಅಥವಾ 4ನೇ ಹಂತಕ್ಕೆ ತಲುಪಿದಾಗ ಇದೇ ಒಂದು ಅಲರ್ಜಿ ಅಸ್ತಮಾ ಕೂಡ ಕನ್ವರ್ಟ್ ಆಗ್ತಾ ಇರೋದು. ಸೊ ಅದನ್ನೇ ನಾವು ಅಲರ್ಜಿಕ್ ಅಸ್ತಮಾ ಅಂತ ಕೂಡ ಕರೀತಾ ಬರ್ಬೋದು ಅಮ್ಮ. ಸೊ ಈ ರೀತಿ
ಈ ಒಂದು ಕಾಯಿಲೆ ಸಿಂಪಲ್ ಆಗಿರೋದು ಕಾಂಪ್ಲಿಕೇಟ್ ಆಗಿ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ಮ್ಯಾಮ್. ವೀಕ್ಷಕರೇ, ನೀವು ಕೂಡ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಸಮಸ್ಯೆಗಳಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ ಮಾತನಾಡಬಹುದು. ಸೊ ಹಾಗೆ ನಾವು ಈಗ ಮಕ್ಕಳಲ್ಲಿ ಒಂದೊಂದು ರೀತಿ ಅಲರ್ಜಿಗಳನ್ನ ನೋಡ್ತಾ ಇರ್ತೀವಿ. ತುಂಬ ಜನಕ್ಕೆ ಕೆಮ್ಮು ಶೀತ ಆಗುವಂತಹ ಸಂದರ್ಭ ಈ ಸಂದರ್ಭದಲ್ಲಿ, ಯಾಕಂದರೆ ಪೆಟ್ಸ್ಗಳ ಜೊತೆ ತುಂಬ ಮಕ್ಕಳು ಓಡನಾಟವನ್ನು ಇಟ್ಕೊಂಡಿರ್ತಾರೆ. ಇದರಿಂದ ಕೂಡ ಅಲರ್ಜಿ ಉಂಟಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತಾ? ಜನರಲಿ ಅಲರ್ಜಿ ಹುಟ್ಕೊಳ್ತಾ ಇದೆ ಅಂದರೆ ಅದರದೇ ಆದ ಕಾರಣಗಳು ಕೂಡ ನೋಡ್ತಾ ಬರ್ಬೋದು. ಸೊ ಇನಿಷಿಯಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಮೂಲಕ ಈ ಒಂದು ಅಲರ್ಜಿಗೆ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ನೋಡೋದಾಗಿದ್ದರೆ ಒಂದು 25-30% ಜನ ಏನಿದ್ದಾರೆ ಅಲರ್ಜಿಯಿಂದ ಏನು ಸಫರ್ ಆಗ್ತಾ ಇದ್ದಾರೆ, ಈ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ ತಂದೆ ತಾಯಿ ಅಥವಾ ಅಜ್ಜಿ ತಾತ ಸೊ ಈ ಒಂದು ಅಲರ್ಜಿಯಿಂದ ಸಫರ್ ಆಗ್ತಾ ಇದ್ರು, ಅವ್ರ ಮೂಲಕ ಮಕ್ಕಳಲ್ಲಿ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಮಿಕ್ಕಿರೋ ಒಂದು 60-70% ಜನ ಏನಿದ್ದಾರೆ ಮೇನ್ಲಿ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರೋದು ನಮ್ಮ ಲೈಫ್ ಸ್ಟೈಲ್. ಈಗ ಲೈಫ್ ಸ್ಟೈಲ್ ಯಾವ ರೀತಿ ಆಗ್ತಾ ಇದೆ, ಫಾಸ್ಟ್ ಜನ್ರೇಷನ್ ಅಥವಾ ಫಾಸ್ಟ್ ಲೈಫ್ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ ಅನ್ನೋದು ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ. ಅಂದರೆ ದೇಹಕ್ಕೆ ಏನು ಅಗತ್ಯ ಇದೆ ಆ ಫುಡ್ಗಳನ್ನು ಬಿಟ್ಬಿಟ್ಟು ದೇಹಕ್ಕೆ ಯಾವ ರೀತಿ ಫುಡ್ಗಳ ಅಗತ್ಯ ಇಲ್ಲ ಆ ಒಂದು ಫುಡ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಈ ಒಂದು ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಈ ಥರ ಫುಡ್ಗಳನ್ನೇ ನಾವು ಯಾವಾಗ ಜಾಸ್ತಿ ಪ್ರಿಫರ್ ಮಾಡ್ತಾ ಹೋಗ್ತೀವಿ, ದೇಹಕ್ಕೆ ಅದರ ಅಗತ್ಯನೇ ಇಲ್ಲ ಅಂದಾಗ ಈ ಒಂದು ದೇಹದಲ್ಲಿ ಅನ್ವಾಂಟೆಡ್ ಫ್ಯಾಟ್ ಅಥವಾ ಕೊಬ್ಬಿನಾಂಶ ಅನ್ನೋದು ದಿನೇ ದಿನೇ ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರ್ತಾ ಇದೆ. ಯಾವ ರೀತಿ ಆ ಒಂದು ಕೊಬ್ಬಿನಾಂಶ ಬೆಳೀತಾ ಹೋಗುತ್ತೆ, ಅದರಿಂದ ದೇಹದ ತೂಕ ಕೂಡ ದಿನೇ ದಿನೇ ಬೆಳೀತಾ ಬರೋದು. ಆ ಒಂದು ತೂಕ ಬೆಳೀತಾ ನಮ್ಮ ದೇಹದಲ್ಲಿರೋ ಒಂದು ಮೆಟಾಬಾಲಿಸಮ್ ಅಲ್ಲೂ ಕೂಡ ಅದರಿಂದ ವ್ಯತ್ಯಾಸ ಅನ್ನೋದು ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಒಬ್ರು ಕಾಲರ್ ಇದ್ರೆ ಮಾತಾಡ್ಸೋಣ. ಚೈತ್ರ ಕರೆ ಮಾಡಿದ್ದಾರೆ ಚಿಕ್ಕಮಗಳೂರಿನಿಂದ. ನಮಸ್ತೆ ಚೈತ್ರ ಅವರೇ. ಕಾವ್ಯ ಅವರೇ, ಧ್ವನಿ ಕೇಳ್ತಾ ಇದೆಯಾ ತಮಗೆ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ಹೇಳಿ ಅಮ್ಮ, ಏನು ಸಮಸ್ಯೆ ಆಗಿತ್ತು? ನಮ್ಗೆ ಅಸ್ತಮಾ ಸರ್, ಸುಮಾರು ಒಂದು 5 ವರ್ಷ ಆಯ್ತು ಈಗ. ಓಕೆ. ಇಲ್ಲಿ ಮೆಡಿಸಿನ್ ಮಾಡ್ತಾನೆ ಇದೀವಿ, ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ. ಓಕೆ ಅಮ್ಮ, ಏನು ಮೆಡಿಸಿನ್ಸ್ ತಗೋತಾ ಇದ್ದೀರಾ ಈಗ? ಮೆಡಿಸಿನ್ ಇದು ಅದೇ ಪಂಪ್ ನೀವು ಟಿವಿಲಿ ತೋರಿಸ್ತಾ ಇದ್ದೀರಲ್ಲ ಆ ತರ ಇದೆ. ಓಕೆ ಅಮ್ಮ. ಓಕೆ. ಈಗ ನಿಮ್ಮ ವಯಸ್ಸು ಜಾಸ್ತಿ ಆದಾಗ ಅದು ಪಂಪ್ ಹೇಳಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ. ಈಗ ವಯಸ್ಸು ಎಷ್ಟಮ್ಮ ನಿಮಗೆ? ನಮ್ಗೆ 29 ವರ್ಷ ಸರ್. 29 ವರ್ಷ ಅಂದ್ರೆ 23-24 ವಯಸ್ಸಿಂದಾನೇ ಶುರು ಆಗಿದೆ ಸಮಸ್ಯೆ? ಶುರು ಆಗಿದೆ ಇದು. ಅದು ಪ್ರೆಗ್ನೆನ್ಸಿ ಇದ್ದಾಗ ಆಟೋಮೆಟಿಕಲಿ ಬಂದಿದ್ದದು. ಇವಾಗ ಸ್ವಲ್ಪ ಜಾಸ್ತಿನೇ. ಇಲ್ಲ, ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಈ ತರ ತುಂಬಾ ಕೇಸ್ಗಳನ್ನ ನೋಡ್ತಾ ಇದ್ದೀವಿ. ಜನರಲಿ ಅಸ್ತಮಾ ಅನ್ನೋ ಒಂದು ಕಂಡೀಷನ್ ಸ್ಟಾರ್ಟ್ ಆದಾಗ ಸೊ 100ರಲ್ಲಿ 90-95ರಷ್ಟು ಜನ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಪಂಪ್ಗಳನ್ನು ಯೂಸ್ ಮಾಡಿಕೊಂಡು ಆ ಒಂದು ತಕ್ಷಣಕ್ಕೆ ಅದನ್ನು ರಿಲೀಫ್ ತಗೊಳ್ಳೋದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ ಮಾ. ಅಂದರೆ ಈಗ ಮೇಲುಸಿರು ಬರೋದು, ಉಬ್ಸ ಬರ್ತಾ ಇದೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದು ಒಂದು ಸಿಂಪ್ಟಮ್ ಅಮ್ಮ. ಆ ಸಿಂಪ್ಟಮ್ಗೆ ಮಾತ್ರ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ. ಆ ಸಿಂಪ್ಟಮ್ಸ್ ಬರೋದಕ್ಕೆ ಒಳಗಡೆ ಏನು ಕಾರಣ ಇದೆ ಅಂದರೆ ನಮ್ಮ ಒಂದು ಉಸಿರಾಟದ ಟ್ಯೂಬಲ್ಲಿ ಏನು ಇನ್ಫೆಕ್ಷನ್ ಆಗಿದೆ, ಅದರಿಂದ ಏನು ಇನ್ಫ್ಲಮೇಷನ್ ಆಗಿದೆ, ಆ ಗಾಳಿ ಹೋಗೋ ಜಾಗ ಏನು ಕಮ್ಮಿ ಆಗ್ತಾ ಬರ್ತಾ ಇದೆ ಇನ್ಫೆಕ್ಷನ್ನ ಮೂಲಕ, ಅದನ್ನು ಸರಿಪಡಿಸೋದು ತುಂಬ ಮುಖ್ಯ ಇದೆ ಮಾ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನ ಸರಿಪಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಾ ಇದೆ, ರಿಪೀಟೆಡ್ ಆಗಿ ಆ ಒಂದು ಉಸಿರಾಟದ ಟ್ಯೂಬಲ್ಲಿ ಊತ ಬೆಳೀತಾನೆ ಇದೆ ಅಂದಾಗ ಈಗ ನೀವು ಆ ಒಂದು ಇಫೆಕ್ಟ್ ಅವಾಗವಾಗ ಕಾಣಿಸ್ತಾ ಇದೆ, ವಾರದಲ್ಲೋ ಅಥವಾ 2 ವಾರದಲ್ಲೋ ಒಂದ್ಸಲ ಆ ಒಂದು ಇನ್ಹೇಲರ್ ಅಥವಾ ಪಂಪ್ಗಳನ್ನು ಯೂಸ್ ಮಾಡ್ತಾ ಇರೋದು ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಮ್ಮ, ಪ್ರತಿದಿನ ಅದನ್ನು ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಸೊ ಮಲಗಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಸ್ಥಿತಿಗೆ ಹೋಗ್ಬಿಡುತ್ತೆ ಇದು. ಸೊ ಇದಕ್ಕೆ ಹೋಮಿಯೋಪತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಮ್ಮ. ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಮ್ಮ. ಎಷ್ಟೋ ಜನಕ್ಕೆ ಹೋಮಿಯೋಪತಿ ಕಾನ್ಸೆಪ್ಟು ಗೊತ್ತಾಗೋದಿಲ್ಲ. ಇಂಡಿವಿಜುವಲ್ ಪರ್ಸನ್ ಮೇಲೆ ಇದು ಡಿಪೆಂಡ್ ಆಗ್ತಾ ಬರುತ್ತೆ. ಅಂದರೆ ನಿಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ ಸೂಟ್ ಆಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಾರಿ ದಪ್ಪ ಇಲ್ಲ ಸರ್, ಸ್ವಲ್ಪ ಬಾರಿ ವೀಕ್ನೆಸ್ ಇದೀವಿ. ಓಕೆ ಮಾ. ಸೊ ತುಂಬಾ ವೀಕ್ ಇದೀವಿ, ಬಾರಿ ದಪ್ಪ ಏನಿಲ್ಲ. ಓಕೆ, ಅಂದ್ರೆ ತೊಂದರೆ ಇಲ್ಲ. ತಡ್ಕೊಳಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ, ಏನ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಆ ಟೈಮಲ್ಲಿ, ಆ ತರ ಆಗುತ್ತೆ ನಿಜವಾಗ್ಲೂ. ಸೊ ಅದರಲ್ಲೂ ಅಸ್ತಮ ಅಂದ್ಕೊಳ್ಳೆ ನಮ್ಮ ತುಂಬ ಜನ ಅಸ್ತಮ ಪೇಷಂಟ್ ಇರ್ತಾರೆ. ಯಾರಿಗೆ ಯಾವೊಂದು ಮೆಡಿಸಿನ್ ಸೂಟ್ ಆಗುತ್ತೆ ಅವರ ದೇಹಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಅಮ್ಮ, ಅವರಲ್ಲಿರೋ ದೇಹದಲ್ಲಿರೋ ಮೆಟಬಾಲಿಸಮ್ನ ಸರಿಪಡಿಸ್ತಾ ಬಂದುಬಿಟ್ಟು ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಆ ರೀತಿ ಒಂದು ಟ್ರೀಟ್ಮೆಂಟೇ ಇಲ್ಲಿ ಪ್ರೊವೈಡ್ ಮಾಡ್ತಾ ಇರೋದಮ್ಮ. ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಕಾಯಿಲೆ ಯಾವೊಂದು ಹಂತಕ್ಕೆ ತಲುಪಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇದೆ, ಈ ಒಂದು ಕ್ಲಿಯರ್ ಆದ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ
ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ನೋಡಿ ಮ್ಯಾಮ್. ಥ್ಯಾಂಕ್ ಯು. ಓಕೆ, ಧನ್ಯವಾದ ಕಾವ್ಯ ಅವರ ಕರೆ ಮಾಡೋದಕ್ಕಾಗಿ. ಇನ್ನು ತುಂಬ ಜನರಿಗೆ ಈಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಫುಡ್ಡಿಂದ ಅಂತ ಪ್ರಮುಖವಾಗಿ ಹೇಳ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದ್ವಿ, ಹೊರಗಡೆ ಫುಡ್ನೇ ಹೆಚ್ಚಾಗಿ ಜನರು ತುಂಬ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಇದರಿಂದಲೂ ಕೂಡ ಅಲರ್ಜಿ ಆಗೋ ಸಾಧ್ಯತೆಗಳಿರುತ್ತಾ? ಯಾವ ಫುಡ್ ಸೇಫ್ ಅಂತ ಹೇಳ್ತೀವಿ? ಜನರಲಿ ಮ್ಯಾಮ್, ಫುಡ್ ಅನ್ನೋದು ಬಂದಾಗ ಮನುಷ್ಯನ ದೇಹಕ್ಕೆ ಏನು ಪ್ರೋಟೀನ್ಸ್ ಬೇಕು, ಏನು ಕಾರ್ಬೋಹೈಡ್ರೇಟ್ಸ್ ಬೇಕು, ಏನು ವಿಟಮಿನ್ಸ್ ಬೇಕು, ಆ ಒಂದು ಸಪ್ಲಿಮೆಂಟ್ ಫುಡ್ನ ಮೂಲಕನೇ ಸಿಗ್ತಾ ಇರೋದು. ಅದನ್ನು ನಾವು ಕರೆಕ್ಟ್ ಪ್ರಮಾಣದಲ್ಲಿ ತಗೋತಾ ಇದ್ದೀವಿ ಅಂದಾಗ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ನಾವು ಈ ಒಂದು ಟೇಸ್ಟ್ಗೋಸ್ಕರ ಆ ಒಂದು ಟೇಸ್ಟ್ ಇರೋ ಫುಡ್ಗಳನ್ನೇ ಜಾಸ್ತಿ ತೊಗೊಳ್ತಾ ಬಂದುಬಿಟ್ಟು ದೇಹಕ್ಕೆ ಏನು ನೀಡಿದೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ ಅಂದಾಗ ಈ ರೀತಿ ಸಮಸ್ಯೆನ ತೊಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಲೈಫ್ ಸ್ಟೈಲಲ್ಲಿ ಇನ್ನೊಂದು ನೋಡೋದಾಗಿದ್ದರೆ, ಈ ಒಂದು ಸೆಡೆಂಟ್ರಿ ಲೈಫ್ ಅನ್ನೋದು ತುಂಬಾ ನೋಡ್ತಾ ಇದ್ದೀವಿ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಎಕ್ಸಸೈಸ್ ಇರೋದಿಲ್ಲ, ವಾಕಿಂಗ್ ಮಾಡೋದಿಲ್ಲ. ಒಂದು ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ ಆಟೋಮೆಟಿಕ್ಕಾಗಿ ಅದರ ಇಫೆಕ್ಟ್ ಅನ್ನೋದು ಈ ಒಂದು ಮೆಟಬಾಲಿಸಮ್ ಮೇಲೆ ಬಿದ್ದೇ ಬೀಳುತ್ತೆ. ಅದರಿಂದ ಈ ಒಂದು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಮಾತ್ರ ಅಲ್ಲ, ದೇಹದಲ್ಲಿರೋ ಬೇರೆ ಒಂದು ಆರ್ಗನ್ಸ್ಗೂ ಕೂಡ ಇಫೆಕ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆದಷ್ಟು ನಮ್ಮ ದೇಹದಲ್ಲಿರೋ ಮೆಟಬಾಲಿಸಮ್ನ ನಾವು ಸರಿಪಡಿಸ್ಬೇಕು ಅಂದರೆ ಒಂದು ಫುಡ್ಡು, ಎರಡನೇದಾಗಿ ಬಂದುಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್. ಇವೆರಡನ್ನ ನಾವು ಕರೆಕ್ಟಾಗಿ ಇಟ್ಕೊಂಡು ಬಂದಲ್ಲಿ ಆದಷ್ಟು ಪ್ರತಿಯೊಂದು ಕಾಯಿಲೆಗಳಿಂದ ನಾವು ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಬೋದು. ಓಕೆ, ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಡಾಕ್ಟರ್ ಪ್ರಶಾಂತ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೋಣ. ಅಲರ್ಜಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸ್ಕೊಡಿ. ಜನರಲಿ 4 ಹಂತಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಇನಿಷಿಯಲಿ ಮೊದಲನೇ ಹಂತದಲ್ಲಿದ್ದಾಗ ಅಲರ್ಜಿಕ್ ರೈನೈಟಿಸ್ ಅಂತ ನಾನೇನು ಹೇಳ್ತಾ ಇದ್ದೆ. ಈ ಒಂದು ಅಲರ್ಜಿಕ್ ರೈನೈಟಿಸ್ ಅನ್ನೋ ಒಂದು ಕಂಡೀಷನಲ್ಲಿ ರಿಪೀಟೆಡ್ ಆಗಿ ಈ ಒಂದು ಕೋಲ್ಡ್ ಆಗೋದು, ಕಫ್ ಬರೋದು, ಸ್ನೀಸಿಂಗ್ ಅನ್ನೋದು ತುಂಬಾ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸೊ ಈಗ ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಸೀನ್ ಆಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ನಾವೇನು ಮಾಡ್ತೀವಿ, ಸ್ವಲ್ಪಷ್ಟು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಅಥವಾ ಕಫ್ ಸಿರಪ್ ತೊಗೊಳ್ಳೋದು, ಅದನ್ನು ಮೇಲಿಂದನೇ ಮುಚ್ಚಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಟ್ಯಾಬ್ಲೆಟ್ ತೊಗೊಂಡಾಗ ವಿದಿನ್ 3 to 5 ಡೇಸ್ ಅದು ಕಮ್ಮಿ ಕೂಡ ಆಗ್ತಾ ಇರುತ್ತೆ. ಮತ್ತೆ 1 ತಿಂಗಳು 2 ತಿಂಗಳು ಸೇಮ್ ಸೆಟ್ ಆಫ್ ಸಿಮ್ಟಮ್ಸ್ ಮತ್ತೆ ರಿಯಾಕರ್ ಆಗೋದು, ಮತ್ತೆ 2 ತಿಂಗಳಾದಮೇಲೆ ಬಂದಿದ್ದಾನೆ ಮತ್ತೆ ಟ್ಯಾಬ್ಲೆಟ್ ತೊಗೊಳ್ಳೋದು. ಈ ರೀತಿ ಮೇಲಿಂದನೇ ಯಾವಾಗ ಅದನ್ನು ಮುಚ್ಚಾಕ್ತಾ ಹೋಗ್ತೀವಿ. ಇನಿಷಿಯಲಿ ಅಲರ್ಜಿ ಮೊದಲನೇ ಹಂತದಲ್ಲಿದ್ದಾಗ ಓನ್ಲಿ ಫಂಕ್ಷನಲಿ ಡಿಸ್ಟರ್ಬೆನ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಕೆಮ್ಮು ನೆಗಡಿ ಮಾತ್ರ ಕಾಡ್ತಾ ಇರೋ ಈ ಒಂದು ಅಲರ್ಜಿ ಅದನ್ನು ಮೇಲಿಂದನೇ ಮುಚ್ತಾ ಬಂದಾಗ ಇನ್ನೂ ಡೀಪರ್ ಪಾರ್ಟ್ಸಿಗೆ ಅದು ಹರಡೋದಕ್ಕೆ ಶುರು ಆಗ್ತಾ ಬರೋದಮ್ಮ. ಸೊ ಯಾವಾಗ ಮೊದಲನೇ ಹಂತದಿಂದ ಅದು 2ನೇ ಹಂತಕ್ಕೆ ತಲುಪ್ತಾ ಇದೆ, ಅಲ್ಲಿ 3 ಕಾಯಿಲೆಗಳನ್ನು ಪೇಷಂಟ್ ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಒಂದು ಅಲರ್ಜಿಕ್ ಸೈನುಸೈಟಿಸ್ ಅಂತ ಹೇಳ್ಬೋದು. 2ನೇದು ನೇಸಲ್ ಪಾಲಿಪ್ ಅಥವಾ ಮೂಗಿನೊಳಗಡೆ ದುರ್ಮಾಂಸ ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. 3ನೇದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ. ಟಾನ್ಸಿಲ್ಸಲ್ಲಿ ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಈ ಒಂದು 3 ಕಂಡೀಷನಲ್ಲೂ ಎಷ್ಟೋ ಜನ ಆಪ್ರೇಷನ್ನ ಮೊರೆ ಹೋಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಈಗ ಮೂಗಿನೊಳಗಡೆ ದುರ್ಮಾಂಸ ಬೆಳೆದಿದ್ದೀನ, ಮೂಗಿಂದ ಉಸಿರಾಟ ಮಾಡೋಕ್ಕಾಗ್ತಿರೋದಿಲ್ಲ. ರಾತ್ರಿ ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ, ಬಾಯಿಂದ ಉಸಿರಾಟ ಮಾಡೋದು, ತುಂಬಾ ಪ್ರಾಬ್ಲಮ್ ಅನ್ನೋದು ಅನುಭವಿಸ್ತಾ ಇರ್ತಾರೆ. ಸೊ ಅದರಿಂದ ಅದನ್ನು ಸರ್ಜರಿಯ ಮೂಲಕ ಕಟ್ ಮಾಡಿ ತೆಗೆದ್ರೆ ಆಯಿತು. ಆದರೆ ಎಷ್ಟೋ ಜನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ, 2 ಸಲ 3 ಸಲ ಆಪ್ರೇಷನ್ ಮಾಡಿದ್ರು ಮತ್ತೆ ಅದು ಬೆಳ್ಕೊಂಡು ಬರ್ತಾ ಇದೆ. ಯಾಕಂದರೆ ಇಲ್ಲಿ ಆಪ್ರೇಷನ್ನ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಏನು ಬೆಳೆದಿದೆ ಅದನ್ನು ತೆಗಿತಾ ಇದ್ದೀವಿ. ಆದರೆ ಆ ದುರ್ಮಾಂಸ ಬೆಳೀತಾ ಇರೋದಕ್ಕೆ ಏನು ಕಾರಣ ಇದೆ ಅದನ್ನು ಒಳಗಡೆ ಹಾಗೆ ಬಿಡ್ತಾ ಇದ್ದೀವಿ. ಯಾವಾಗ ನಾವು ಕಾರಣನ ಹಾಗೆ ಬಿಡ್ತಾ ಇದ್ದೀವಿ ಅಂದಾಗ ಅದು ರಿಪೀಟೆಡ್ ಆಗಿ ಬೆಳೀತಾನೆ ಇರುತ್ತೆ, ಬೆಳೆದಾಗಲೆಲ್ಲ ತೆಗಿಲೇಬೇಕಾಗತ್ತೆ. ಹಾಗಾಗಿ ಹೋಮಿಯೋಪತಿಕಲ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆ ಒಂದು ಕಾರಣನ ತೆಗೆದ್ರ ಜೊತೆಗೆ ಬೆಳೆದಿರೋ ಮಾಂಸನೂ ಕೂಡ ಆಪ್ರೇಷನ್ ಇಲ್ಲದೇ ಕರಗಿಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಎಷ್ಟೋ ಜನರಲ್ಲಿ. ಅದು ಬಿಟ್ಟರೆ 2ನೇ ನಾನು ಹೇಳ್ತಾ ಇದ್ದೆ ಅಲರ್ಜಿಕ್ ಸೈನುಸೈಟಿಸ್ ಅಂತ. ಈ ಸೈನಸ್ಗಳಲ್ಲೂ ಕೂಡ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಫಿಲಪ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಆ ಮ್ಯೂಕಸ್ ಫಿಲಪ್ ಆದಾಗ ಜನರಲಿ ಯಾರಿಗೇ ಆಗಲಿ ಮುಖ ತುಂಬ ಭಾರ ಅನಿಸೋದು, ಮುಂಜಾನೆ ಎದ್ದ ಕೂಡಲೇ ಮುಖ ತುಂಬ ಊದ್ಕೊಂಡಿದೆ ಅನ್ನೋ ಥರ ಕಾಣಿಸೋದು, ಕಣ್ಣು ಕೆಂಪಗಾಗ್ತಾ ಇದೆ, ಕಣ್ಣಿಂದ ನೀರು ಬರ್ತಾ ಇದೆ, ತಲೆನೋವಂತೂ ತಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟರ ಮಟ್ಟಿಗೆ ನೋವು ಅನ್ನೋದು ಅನುಭವಿಸ್ತಾರದು ನೋಡ್ತಾ ಇರ್ತೀವಿ. ಆ ಥರ ತಲೆನೋವು ಬಂದಾಗ ಇನಿಷಿಯಲಿ ಒಂದು 3 months 6 months ಅಂತೂ ಜನರಲಿ ಯಾರೇ ಆಗಲಿ ನಾವೇನು ಮಾಡ್ತೀವಿ, ಸ್ವಲ್ಪಷ್ಟು ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು ಅಥವಾ ಜೆಂಡು ಬಾಮು ಏನೋ ಯೂಸ್ ಮಾಡಿಕೊಂಡು ಅದನ್ನು ಮುಂದೂಡ್ತಾ ಇರ್ತೀವಿ. ಯಾವಾಗ ಅದೇ ಒಂದು ತಲೆನೋವು ಪ್ರತಿದಿನ ಬರೋಕ್ಕೆ ಶುರು ಆಗೋದು, ತುಂಬಾ ಸಿವಿಯರ್ ಕಂಡೀಷನ್ಗೆ ರೀಚ್ ಆದಾಗ ಅದಕ್ಕೂ ಕೂಡ ಎಷ್ಟೋ ಜನ ಆಪ್ರೇಷನ್ನ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಈ ಒಂದು ಅನ್ವಾಂಟೆಡ್ ಮ್ಯೂಕಸ್ ಏನು ಫಿಲಪ್ ಆಗಿದೆ ಸೈನಸ್ಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಮೂಲಕ ಅಥವಾ ಆಪ್ರೇಷನ್ ಮೂಲಕ ಮೊರೆ ಹೋಗ್ತಿದ್ದಾರೆ. ಅಲ್ಲೂ ಕೂಡ ಏನಾಗ್ತಾ ಇದೆ, ಈಗ ಏನು ಫಿಲಪ್ ಆಗಿದೆ ಅದನ್ನು ತೆಗೆದು ಹಾಕ್ಬೋದು ಹೊರತಾಗಿ ಫಿಲಪ್ ಆಗ್ತಾ ಇರೋದಕ್ಕೆ ಏನು ಕಾರಣ ಇದೆ ಅದನ್ನು ಹಾಗೆ ಉಳಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಎಷ್ಟೋ ಜನ ರಿಪೀಟೆಡ್ ಆಗಿ ಆಪ್ರೇಷನ್ನ ಮೊರೆ ಹೋಗ್ತಾ ಇರೋದು. ಅದು ಬಿಟ್ಟರೆ 3ನೇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಒಂದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ. ಅಂದರೆ ಟಾನ್ಸಿಲ್ಸಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳೋದು. ಊತ ಕಾಣಿಸ್ಕೊಂಡಾಗ ಎಷ್ಟೋ ಜನ ಮಕ್ಕಳಲ್ಲಿ ಏನು ಮಾಡ್ತಿದ್ದಾರೆ, ಟಾನ್ಸಿಲ್ಸ್ನೇ ತೆಗೆದು ಹಾಕ್ತಾ ಇದ್ದಾರೆ.
ಆದರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗ ಅಥವಾ ಪಾರ್ಟ್ ಆಗಿರ್ಬೋದು ದೇಹನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದೆ ಹೊರತಾಗಿ ದೇಹನ ತೊಂದರೆ ಕೊಡುವಂಥ ಭಾಗಗಳು ಯಾವುದೂ ಇಲ್ಲ. ಅದರಲ್ಲೂ ಈ ಟಾನ್ಸಿಲ್ಸ್ ಕೂಡ. ಈ ಟಾನ್ಸಿಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಈ ಒಂದು ಇನ್ಫೆಕ್ಷನ್ ಅನ್ನೋದು ದೇಹದ ಒಳಗಡೆ ಹೋಗ್ತಾ ಇದೆ ಈ ಒಂದು ಎನ್ವಿರಾನ್ಮೆಂಟಲ್ಲಿ ಎಕ್ಸ್ಪೋಸ್ ಅಂದಾಗ ಆ ಒಂದು ಇನ್ಫೆಕ್ಷನ್ ಕತ್ತಿನ ಭಾಗದಲ್ಲೇ ಹಿಡಿದಿಟ್ಕೊಳ್ಳೋದು ಅದ್ರ ಕೆಲಸ ಆಗಿರುತ್ತೆ. ಅಂದರೆ ಇನ್ನೂ ಡೀಪರ್ ಪಾರ್ಟ್ಸಿಗೆ ಹರಡದೇ ಇರೋ ಥರ ಅದು ನೋಡ್ಕೊಳ್ತಾ ಇರುತ್ತೆ. ಅದೇ ಒಂದು ಟಾನ್ಸಿಲ್ಸಲ್ಲಿ ಊತ ಕಾಣಿಸ್ಕೊಂಡಿದೆ ಅಂದಾಗ ಊತನ ಕಮ್ಮಿ ಮಾಡೋದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ಹೊರತಾಗಿ ನಾವಿಲ್ಲಿ ಟಾನ್ಸಿಲ್ಸ್ನೇ ತೆಗೆದು ಹಾಕ್ತಾ ಇದ್ದೀವಿ ಅಂದಾಗ ಇನ್ನೂ ಕಾಯಿಲೆನ ಬೆಳೆಸ್ತಾ ಇದ್ದೀವಿ. ಅದೇ ಒಂದು ಇನ್ಫೆಕ್ಷನ್ ಇನ್ನೂ ಡೀಪರ್ ಪಾರ್ಟ್ಸಿಗೂ ಕೂಡ ಹರಡೋ ಚಾನ್ಸಸ್ ಇರುತ್ತೆ. ಹಾಗಾಗಿನೇ 2ನೇ ಹಂತದಲ್ಲಿರೋ ಈ ಒಂದು ಸಮಸ್ಯೆ ಬೆಳೀತಾ 3ನೇ ಹಂತಕ್ಕೆ ತಲುಪ್ತಾ ಇದೆ ಸೊ ಯಾವಾಗ ಅದು 3ನೇ ಹಂತಕ್ಕೆ ತಲುಪ್ತಾ ಇದೆ ಆ ಒಂದು ಕಂಡೀಷನ್ನೇ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ಒಂದು ಬ್ರಾಂಕ್ಯೂಲ್ಸಲ್ಲಿ ಇನ್ಫ್ಲಮೇಷನ್ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಅಂದರೆ ಉಸಿರಾಟದ ಟ್ಯೂಬಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇದೆ. ಏನು ಗಾಳಿ ಹೋಗೋ ಸ್ಪೇಸ್ ಇರುತ್ತೆ ದಿನೇ ದಿನೇ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಯಾವಾಗ ಗಾಳಿ ಹೋಗೋ ಸ್ಪೇಸ್ ಕಮ್ಮಿ ಆಗ್ತಾ ಇದೆ ಅಂದರೆ ಉಸಿರಾಟದ ಸಮಸ್ಯೆ ಕೂಡ ನಾವು ಅನುಭವಿಸೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಥ್ರೋಟ್ ಇರಿಟೇಷನ್, ಗಂಟ್ಲಲ್ಲಿ ಕೆರೆತ ತುಂಬಾ ಜಾಸ್ತಿ ಆಗ್ತಾ ಬರೋದು. ಇಲ್ಲಿ ಡ್ರೈ ಕಫ್ ರೆಗ್ಯುಲರ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರುತ್ತೆ. ಚೆಸ್ಟಲ್ಲಿ ಕಂಜೆಷನ್ ಅಂತ ಹೇಳ್ತೀವಿ. ಅಂದರೆ ಚೆಸ್ಟ್ ಅಂದರೆ ಎದೆ ಭಾಗದಲ್ಲಿ ತುಂಬಾ ಬಿಗಿತ ಬಂದಂಗೆ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಬರೋದು. ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಸೊ ಅಲ್ಲೂ ಕೂಡ ನಾವು ಸಿಂಪ್ಟಮೆಟಿಕಲಿ ಮತ್ತೆ ಮೇಲಿಂದನೇ ಮುಚ್ತಾ ಇದ್ದೀವಿ. ಈಗ ಆಲ್ರೆಡಿ ಮುನ್ಸೂಚನೆಗಳು ತೋರಿಸ್ತಾ ಇದೆ ಈ ಒಂದು ಉಬ್ಸ ಅಥವಾ ಉಸಿರಾಟದ ಸಮಸ್ಯೆ ಕಾಡ್ತಾ ಇದೆ ಅಂದಾಗ ಈ ಒಂದು ಹಂತದಲ್ಲೇ ನಾವು ಕರೆಕ್ಟಾಗಿ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ಅನ್ನೋದು ತೊಗೊಂಡಾಗ ಆ ಸಮಸ್ಯೆನ ಫರ್ದರ್ ಬೆಳೆದಿರೋ ಥರ ಕೂಡ ನೋಡ್ಕೋಬೋದು. ಇರೋ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಇದೇ ಒಂದು 3ನೇ ಹಂತ ನೆಕ್ಸ್ಟ್ 4ನೇ ಹಂತಕ್ಕೆ ತಲುಪಿದಾಗ ಆ ಒಂದು ಕಂಡೀಷನ್ನೇ ನಾವು ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತಾ ಇದ್ದೀವಿ. ಈಗ ಕಾಲರಲ್ಲೂ ಕೂಡ ಒಬ್ರು ಹೇಳ್ತಾ ಇದ್ರು ಈಗ ಪಂಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಪಂಪ್ ಏನಾಗ್ತಾ ಇದೆ ಇನಿಷಿಯಲ್ ಪೀರಿಯಡಲ್ಲಿ ನೋಡ್ತಾ ಇರ್ತೀವಿ ಪೇಷಂಟಲ್ಲಿ ಆಲ್ಮೋಸ್ಟ್ 15 ದಿವಸನೋ ತಿಂಗಳಲ್ಲೋ ಒಂದು ಸಲ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಆದಾಗ ಮಿಕ್ಕಿದ ದಿನ ಆರಾಮಾಗೇ ಇರ್ತೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಒಂದು 6 ತಿಂಗಳ ವರ್ಷ ಅದೇ ಥರ ನಡೀತಾ ಇರುತ್ತೆ. ಯಾವಾಗ ನಾವು ಮೇಲಿಂದನೇ ಆ ಓನ್ಲಿ ಉಸಿರಾಟದ ಸಮಸ್ಯೆಗೆ ಮಾತ್ರ ಮೆಡಿಸಿನ್ ತೊಗೊಂಡು ಮುಂದೂಡ್ತಾ ಇದ್ದೀವಿ ಅಂದಾಗ ಒಳಗಡೆ ಸಮಸ್ಯೆ ಅಂತೂ ದಿನೇ ದಿನೇ ಬೆಳೀತಾನೆ ಹೋಗ್ತಾ ಇರುತ್ತೆ. ಅದೇ ಒಂದು ಪಂಪು ಸ್ಲೋ ಆಗಿ 15 ದಿವಸ ಇರೋದು ವಾರಕ್ಕೊಂದ್ಸಲ ಯೂಸ್ ಮಾಡಲೇಬೇಕು ಅಥವಾ 2 ದಿವಸಕ್ಕೊಂದ್ಸಲ ತೊಗೊಳ್ಳೇಬೇಕು, ಕೊನೆಗೆ ಪ್ರತಿದಿನ ತೊಗೊಳ್ಳೇಬೇಕು ಅನ್ನೋ ಸ್ಥಿತಿ ಕೂಡ ರೀಚ್ ಆಗ್ತಾ ಇದ್ದಾರೆ. ಸೊ ಪ್ರತಿದಿನ ತೊಗೊಂಡ್ರೇ ರಾತ್ರಿ ಮಲಗಕ್ಕೆ ಸಾಧ್ಯ. ಒಂದು ಸಲ ತೊಗೊಂಡ್ರೆ ನಾನು 12 ಅವರ್ಸ್ 14 ಅವರ್ಸ್ ಆರಾಮಾಗಿರ್ತೀನಿ, ಬಿಟ್ಟರೆ ಮತ್ತೆ ಬರುತ್ತೆ. ಸೊ ಈ ರೀತಿ ಈ ಒಂದು ಅಸ್ತಮದಲ್ಲಿ ಎಷ್ಟೋ ಜನ ಪೇಷಂಟ್ ಸಫರ್ ಆಗ್ತಿದ್ದಾರೆ ಮತ್ತು ಲೈಫ್ ಲಾಂಗ್ ಇದು ತೊಗೊಳ್ತಾನೆ ಇರಬೇಕು, ಬೇರೆ ಆಪ್ಷನ್ ಇಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಆದರೆ ಹೋಮಿಯೋಪತಿಯಲ್ಲಿ ಅಸ್ತಮ ಆಗಿರ್ಬೋದು, ಅಲರ್ಜಿ ಅನ್ನೋ ಒಂದು ಕಂಡೀಷನ್ ಆಗಿರ್ಬೋದು, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಆಗತ್ತೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಆಲ್ರೆಡಿ ಎಷ್ಟೋ ಜನರಿಗೆ ಕೂಡ ಹೆಲ್ಪ್ ಆಗಿದೆ ಅಂತ ಕೂಡ ತಿಳಿಸ್ತಾ ಬರ್ಬೋದು. ಓಕೆ, ಇದಕ್ಕೆ ಚಿಕಿತ್ಸೆ ಅನ್ನೋದು ಹೇಗೆ? ಯಾಕಂದರೆ ತುಂಬ ಜನ ಸ್ಟ್ರೆಸ್ನಿಂದಲೂ ಕೂಡ ಈಗ ಅಲರ್ಜಿಕ್ ಅಸ್ತಮಾಗೆ ಒಳಗಾಗ್ತಾ ಇದ್ದಾರೆ. ಬಟ್ ಪರ್ಮನೆಂಟ್ ಚಿಕಿತ್ಸೆ ಬೇಕು ಅನ್ನೋದಾದರೆ ಹೋಮಿಯೋಪತಿನಲ್ಲಿ ಯಾವ ರೀತಿ ಇದೆ? ಜನರಲಿ ಹೋಮಿಯೋಪತಿ ಅನ್ನೋದಾಗಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರತಿಯೊಬ್ಬರಿಗೆ ಗೊತ್ತಿರೋದೆ ಇಲ್ಲಿ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಷನ್ ವೈಸ್ ಮೆಡಿಸಿನ್ಸ್ ಅನ್ನೋದು ಪ್ರೊವೈಡ್ ಮಾಡುವಂಥದ್ದು. ಅದರಲ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ನ್ಯಾನೋ ಅಂದರೆ ಮೈನ್ಯೂಟು, ಕಾನ್ಸ್ಟಿಟ್ಯೂಷನಲ್ ಅಂದರೆ ಇಂಡಿವಿಜುವಲ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುವಂಥ ಒಂದು ಮೆಡಿಸಿನ್ಸು. ಮತ್ತು ಪ್ರತಿಯೊಬ್ಬರ ಆ ಒಂದು ದೇಹಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಅನ್ನೋದು ಕೊಡ್ತಾ ಇದ್ದೀವಿ ಅಂದಾಗ ಓನ್ಲಿ ಸಿಂಪ್ಟಮೆಟಿಕ್ ಮಾತ್ರ ಅಲ್ಲದೆ ಇಂಡಿವಿಜುವಲ್ ಒಂದು ಇಮ್ಯೂನ್ ಸಿಸ್ಟಮ್ ಡೆವಲಪ್ ಮಾಡೋದ್ರಲ್ಲೂ ಕೂಡ ಹೋಮಿಯೋಪತಿ ಮೆಡಿಸಿನ್ ಮೂಲಕ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಎಷ್ಟೋ ಜನ ಹೇಳ್ತಿರ್ತಾರೆ ಈ ಒಂದು ಅಲರ್ಜಿ ಅಸ್ತಮ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಅಂದ್ರೆ ಅದ್ರ ಜೊತೆಗೆ ಇಂಡಿವಿಜುವಲಿ ಅವರ ಒಂದು ದೇಹದಲ್ಲಿ ಬೆಳವಣಿಗೆ ಆಗಿರ್ಬೋದು, ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ ಬೆಳವಣಿಗೆಯಲ್ಲಿ ಆಗಿರ್ಬೋದು, ವೆಯ್ಟಲ್ಲಿ ಆಗಿರ್ಬೋದು, ಅವರ ಒಂದು ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಅಂದರೆ ಹೋಮಿಯೋಪತಿ ಆಸ್ ಎ ಹೋಲ್ ಬಾಡಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ಅಂದಾಗ ಸಿಂಪ್ಟಮೆಟಿಕಲಿ ಮಾತ್ರ ಅಲ್ಲದೆ ಅವರ ಕಂಪ್ಲೀಟ್ ದೇಹದ ಒಂದು ಫಂಕ್ಷನ್ನ ಸರಿಪಡಿಸುವಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಮೂಲಕ ಹೆಲ್ಪ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಸ್ಟಿರಾಯ್ಡ್ಸ್ ಆಗಲಿ ಇರೋದಿಲ್ಲ. ಸೊ ಮಕ್ಕಳಿಂದ ವೃದ್ಧರವರೆಗೂ ಯಾರಾದರೂ ಈ ಮೆಡಿಸಿನ್ಸ್ ಯೂಸ್ ಮಾಡ್ಬೋದು. 1% ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಹೋಮಿಯೋಪತಿಯಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಹೋಮಿಯೋಪತಿಕ್ ವೈಸ್ ನೋಡೋದಾಗಿದ್ರೆ ಎಷ್ಟೋ ಜನ ಪೇಷಂಟ್ ಹೇಳ್ತಿರ್ತಾರೆ ಒಂದ್ಸಲ ಈ ಒಂದು ಮೆಡಿಸಿನ್ಸ್ ತೊಗೊಂಡಾಗ ಇನಿಷಿಯಲ್ ಪೀರಿಯಡಲ್ಲಿ ಅಷ್ಟು ಚೇಂಜಸ್ ಕಾಣಿಸ್ತಾ ಇಲ್ಲ, ಹೋಗ್ತಾ ಹೋಗ್ತಾ ಆಟೋಮೆಟಿಕ್ ಚೇಂಜಸ್ ಆಗ್ತಾ ಇದೆ. ಅಂದರೆ ಚೇಂಜಸ್ ಅನ್ನೋದು ಒಂದ್ಸಲ ಶುರು ಆದರೆ ಮತ್ತೆ ಆ ಕಾಯಿಲೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇಲ್ಲ ಅನ್ನೋ ಸ್ಥಿತಿಗೆ ಹೋಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು.
ವೀಕ್ಷಕರೇ, ಡಾಕ್ಟರ್ ಪ್ರಶಾಂತ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಬಿಟ್ಟು ಈ ರೀತಿ ಇದೆ, ನೋಟ್ ಮಾಡಿಕೊಡಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬ್ರಾಂಚಸ್ಗಳು ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಬ್ರಾಂಚಸ್ಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆಯಲ್ಲಿದೆ. ಹಾಗೆ ಮಹಾರಾಷ್ಟ್ರದ ಬ್ರಾಂಚಸ್ಗಳು ಮುಂಬೈ, ಪುಣೆ, ಕೊಲ್ಹಾಪುರ, ಸೋಲಾಪುರ, ನಾಗ್ಪುರ್, ಔರಂಗಾಬಾದ್, ನಾಸಿಕ್ನಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 0804664777. ಮತ್ತೊಂದು ಸಂಖ್ಯೆ 1800572222. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.